ರಾಮು, ರಾಮು ಪ್ಲೀಸ್ ಉತ್ತರ ಹೇಳು. ಇದು ನನ್ನ ಮಗನ ಜೀವನ್ ಮರಣದ ಪ್ರಶ್ನೆ. ನೀನು ಚಂದು ಏನೋ ಗುಟ್ಟಾಗಿ ಮಾತಾಡ್ಕೋತಾ ಇರ್ತಿದ್ರಿ. ನಾನು ಬಂದ ತಕ್ಷಣ ಮಾತು ನಿಲ್ಲಿಸ್ಬಿಡ್ತಾ ಇದ್ರಿ, ನಾಟಕ ಆಡ್ತಾ ಇದ್ರಿ. ನನಗೆ ಗೊತ್ತು, ನನಗೆ ಗೊತ್ತಿಲ್ಲದೆ ಇರೋದು ಏನೋ ನಿನಗೆ ಗೊತ್ತು ಅಂತ ನನಗೆ ಗೊತ್ತು. ಹೇಳು ಕಂದ, ಹೇಳು ಮಗನೆ. ಶಾಸ್ತ್ರಿಗಳು ಚಂದುಗೆ ಮೃತ್ಯು ಕಂಟಕ ಇದೆ ಅಂತ ಹೇಳ್ದಾಗಿಂದ ಅಮ್ಮ ಅಳ್ಬೇಡಿ ಪ್ಲೀಸ್. ಎಲ್ಲ ಪ್ರಶ್ನೆಗಳಿಗೂ ಒಂದು ಉತ್ತರ ಇರುತ್ತೆ, ಎಲ್ಲ ಸಮಸ್ಯೆಗೂ ಒಂದು ಪರಿಹಾರ ಇರುತ್ತೆ ಅಂತ ನೀವೇ ಹೇಳ್ತಿದ್ರಿ. ಈಗ ನೀವೇ ಹೇಳ್ತಿದ್ದೀರಲ್ಲ. ರಾಮು, ಪರಿಹಾರ ಖಂಡಿತ ಇದೆ, ಆದ್ರೆ ಅದಕ್ಕೋಸ್ಕರ ವ್ರತ ಮಾಡಬೇಕು, ಪೂಜೆ ಮಾಡಬೇಕು. ಅಮ್ಮ ಇದು ಯಾವ ದೊಡ್ಡ ವಿಷಯ ಅಂತ ಹೇಳ್ತಿದ್ದೀರಮ್ಮ? ವ್ರತ ಮಾಡೋದು ಪೂಜೆ ಮಾಡೋದನ್ನ ನಾನು ನಿಮ್ಗೆ ಹೇಳ್ಕೊಡ್ಬೇಕಾ? ನನ್ನ ಧರ್ಮ ಸಂಕಟ ನಿನ್ಗೆ ಅರ್ಥ ಆಗ್ತಾ ಇಲ್ಲ ರಾಮು. ಆ ವ್ರತ ಆ ಪೂಜೆನ ನಾನು ನೀನು ಮಾಡೋ ಹಾಗಿದ್ದಿದ್ರೆ ಸಮಸ್ಯೆನೇ ಇರ್ತಾ ಇರ್ಲಿಲ್ಲ. ಆದ್ರೆ ನನ್ನ ಮಗನ್ ಮೃತ್ಯು ಕಂಟಕ ಕಳಿಬೇಕು ಅಂದ್ರೆ ಆ ವ್ರತ ಆ ಪೂಜೆನ ಅವನ ಕೈಲಿ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿಸ್ಕೊಂಡು ಅವನ ಹೆಂಡತಿ ಮಾಡ್ಬೇಕು. ನನ್ನ ಮಗನ್ ಸಾವಿನ ಸಮಸ್ಯೆಗೆ ಅವನ ಹೆಂಡತಿನೇ ಪರಿಹಾರ. ಮಗನನ್ನ ಕೇಳಿದ್ರೆ ನನಗ್ ಮದ್ವೆನೇ ಆಗಿಲ್ಲ ಅಂತಾನೆ. ಶಾಸ್ತ್ರಿಗಳು ನೋಡಿದ್ರೆ ನಿಮ್ ಮಗಂಗ್ ಮದ್ವೆ ಆಗಿ 9 ಹುಣ್ಣಿಮೆ ಕಳೆದಿದೆ ಅಂತಾರೆ. ಈಗ ನೋಡಿದ್ರೆ ಆಕ್ಸಿಡೆಂಟ್ ಆಗಿದೆ. ಯಾವ್ದನ್ ನಂಬೇಕು, ಯಾವ್ದನ್ ಬಿಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನನ್ ಮಗ ನನ್ನ ಹತ್ರ ಯಾಕೆ ಸುಳ್ಳು ಹೇಳ್ತಾ ಇದ್ದಾನೆ ರಾಮು? ಸತ್ಯ ಏನು ಅಂತ ನಿನಗೆ ಗೊತ್ತಾ ಮಗನೇ? ಈ ಅಮ್ಮನ ಕಷ್ಟ ನಿನಗೆ ಅರ್ಥ ಆಗೋದಾದ್ರೆ ಸತ್ಯ ಹೇಳು ರಾಮು. ತಾತ, ಕಾಪಿ ಕುಡಿದ್ರಾ? ಆಯ್ತಮ್ಮ, ಬೆಳಿಗ್ಗೆನೆ ರಾಮು ತಂದು ಕೊಟ್ಟ. ನೀನೇನು ಬೆಳಿಗ್ಗೆನೆ ಎಲ್ಲೋ ಹೋಗಿದ್ದು ಬಂದಾಗಿದೆ? ತಾತ, ಅದು ದೇವಸ್ಥಾನಕ್ಕೆ ಹೋಗಿದ್ದೆ. ನಿನ್ ಜೊತೆ ಪಾರ್ವತಿ ಬಂದಿದ್ಲಾ? ಇಲ್ಲ ತಾತ, ಅವ್ವ ಅಷ್ಟು ದೂರ ನಡೆಯೋದಿಕ್ಕಾಗಲ್ಲ, ಅವ್ರಿಗೆ ಆಯಾಸ ಆಗೋಯ್ತದೆ, ಅದಕ್ಕೆ ನಾನು ಒಬ್ಳೆ ಹೋಗಿದ್ದೆ. ನಿನ್ನ ಹತ್ರ ಸೇವೆ ಮಾಡಿಸ್ಕೊಡೋದಕ್ಕೆ ನಮ್ಮ ಪಾರ್ವತಿ ಪುಣ್ಯ ಮಾಡಿರ್ಬೇಕಮ್ಮ. ನಿಜವಾಗ್ಲೂ ನೀವಿಬ್ರು ಭಾಗ್ಯಶಾಲಿಗಳು. ತಾತ, ನಾನು ಅವ್ವ ಕೇಳ್ಕೊಂಬಂದಿರೋ ಭಾಗ್ಯ ಬೇರೆ ಯಾರಿಗೂ ಬೇಡ. ನಿಮ್ಮ ಸೊಸೆ ನಮ್ಮತ್ತೆ, ನಿಮ್ಮ ಮೊಮ್ಮಗ ನನ್ನ ಗಂಡ, ಅದು ನಿಜ. ನಿಮ್ಮ ಹಿರಿ ಸೊಸೆ ಕಂಡ್ರೆ ಈ ಮನೆಯಾಗ ಯಾರಿಗೂ ಆಗಲ್ಲ. ನಾನು ಈ ಮನೆ ಸೊಸೆನೆ, ಆದರೆ ನಾನು ಈ ಮನೆ ಕೆಲಸದವಳು. ಇದೆಂತ ಧರ್ಮ ಸಂಕಟ ರಾಮು. ನನ್ನ ಮಗನ ಕಂಟಕ ಪರಿಹಾರಕ್ಕೆ ನಾನು ಏನು ಮಾಡೋ ಹಾಗಿಲ್ಲ ಅಂದ್ರೆ ಏನ್ ಅರ್ಥ? ಮಗನ್ ಹೊಕ್ಕಳು ಬಳ್ಳಿಗೆ ಹರ್ಕೊಂಡಿದ್ದೆ ತಪ್ಪಾಯ್ತಾ? ನನ್ ಮಗ ಅಲ್ವಾ, ತಾಯಿ ನಾನು ಅವನಿಗೋಸ್ಕರ ಏನು ಮಾಡೋ ಹಾಗಿಲ್ವಾ? ಮದ್ವೆನೇ ಆಗಿಲ್ಲ ಅಂತ ಅಂದ್ರೆ ಸೊಸೆ ಎಲ್ಲಿಂದ ಬರ್ತಾಳೆ? ಇಲ್ಲದೆ ಇರೋ ಸೊಸೆನಿಟ್ಕೊಂಡು ನಾನು ಯಾವ ಪೂಜೆ ಮಾಡಿಸ್ಲಿ? ಅಮ್ಮ ನೀವೇನು ಯೋಚನೆ ಮಾಡಬೇಡಿ, ಎಲ್ಲ ತಂತಾನೆ ಸರಿ ಹೋಗುತ್ತೆ. ಇವತ್ತು ಸರಿ ಹೋಗುತ್ತೆ, ನಾಳೆ ಸರಿ ಹೋಗುತ್ತೆ,
ನಾಡಿದ್ದು ಆಚೆ ನಾಡಿದ್ದು ಅದ್ರಾಚೆ ನಾಡಿದ್ದು ಸರಿ ಹೋಗುತ್ತೆ ಅಂತ ನಂಬ್ಕೊಂಡೆ ಬದುಕದೆ ನಾನು. ಆ ನಂಬಿಕೆಗಳೆಲ್ಲ ನನ್ನ ಬೊಗಸೆ ಆಚೆಗೆ ಉಳಿದು ನನ್ನ ಬೊಗಸೆ ಪಾತ್ರೆಗೆ ಯಾವುದು ಬರಲೇ ಇಲ್ಲ ಕಣು. ಅಮ್ಮ, ನಿಮ್ಮ ಸ್ಥಿತಿ ನನಗೆ ಅರ್ಥ ಆಗುತ್ತೆ. ಚಂದನ್ ಮದುವೆ ಆಗಿಲ್ಲ, ಶಾಸ್ತ್ರಿಗಳು ಲೆಕ್ಕಾಚಾರದ ಮಾತು ಸುಳ್ಳಾಗಲ್ಲ. ಅಮ್ಮ, ಒಂದೇ ನದಿಗೆ ಎರಡು ತೀರ, ಎರಡನ್ನು ನಂಬಿದರೆ ಮಾತ್ರ ನದಿ ಪಾತ್ರದಲ್ಲಿ ಹರಿಯುತ್ತೆ. ರಾಮು, ವೇದಾಂತ ಹೇಳೋದು ಸುಲಭ, ವಾಸ್ತವದಲ್ಲಿ ಬದುಕೋದು ಕಷ್ಟ. ಅಮ್ಮ, ನೀವು ಹೇಳ್ಕೊಟ್ಟಿರೋ ಮಾತನ್ನ ಯಾವತ್ತಾದ್ರೂ ಒಂದಿನ ನಾನು ನಿಮ್ಗೆ ಹೇಳ್ಕೊಡೋ ಟೈಮ್ ಬರುತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಆದರೆ ಇವತ್ತು ಬಂದಿದೆ. ಪಾದ ಕುಸಿಯೇ ನೆಲದಿಹುದು ಮಂಕುತಿಮ್ಮ. ನಮ್ಮ ಕಾಲುಗಳು ಚೈತನ್ಯ ಕಳ್ಕೊಂಡು ನಡೆಯೋಕ್ಕಾಗದೆ ಕುಸಿದು ಬಿದ್ದರೂ ಕೂಡ ಕಡೆ ಪಕ್ಷ ನೆಲನಾದ್ರೂ ಇದ್ದೇ ಇರುತ್ತೆ ಅಂತ ಹೇಳ್ತಿದ್ರಿ. ಆ ರೀತಿ ಹೇಳ್ತಿದ್ ನೀವೇ ಇವತ್ತು ಕಂಗಾಲಾಗಿ ನಿಂತಿದ್ದೀರಲ್ಲ. ಎಲ್ಲ ಸಮಸ್ಯೆಗಳಿಗೂ ದೇವ್ರ ಹತ್ರ ಒಂದಲ್ಲ ಒಂದು ಉತ್ತರ ಇದ್ದೇ ಇರುತ್ತೆ ಅಂತ ಹೇಳ್ತಿದ್ರಿ. ಇವತ್ ನೀವೇ ಕಣ್ಣಲ್ಲಿ ಪ್ರಶ್ನೆಗಳನ್ನ ತುಂಬಿಕೊಂಡು ನಿಂತಿದ್ದೀರಲ್ಲ. ಅಮ್ಮ, ಶಾಸ್ತ್ರಿಗಳು ಚಂದನ್ಗೆ ಮದುವೆ ಆಗಿದೆ ಅಂತ ಹೇಳಿದಾಗ ನಿಮ್ ಜೊತೆಲಿ ಯಾರಿದ್ರು? ಚಿನ್ನು, ಅವಳನ್ನು ಜೊತೆ ಕರ್ಕೊಂಡು ಹೋಗಿದ್ದೆ. ಯಾವತ್ತೂ ಮಾತಾಡದೇ ಇರೋ ತರ ಮಾತುಗಳಾಡ್ತಾ ಇದೆಯಾ? ಎಷ್ಟು ಸಲೀಸಾಗಿ ಸಮಾಧಾನದ ಮಾತುಗಳು ಹೇಳ್ತಾ ಇದೆಯಾ? ಯಾಕೆ ಗೊತ್ತಾ? ಯಾಕೆಂದ್ರೆ ನಿಜ ಏನು ಅಂತ ನಿನಗ್ ಗೊತ್ತು. ಎಂಥ ಪವಿತ್ರವಾದ ಬೆಂಕಿಗೂ ಸತ್ಯನ ಸುಡೋಕಾಗೋದಿಲ್ಲ ರಾಮು. ನಿಜ ಹೇಳು ಮಗನೆ, ನನ್ ಮಗಂಗ್ ಮದ್ವೆ ಆಗಿದ್ಯಾ? ಅಮ್ಮ, ಏನು ಅಂತ ಪ್ರಶ್ನೆ ಕೇಳ್ತಾ ಇದ್ದೀರಾ? ಈ ಪ್ರಶ್ನೆಗೆ ನಾನು ಉತ್ತರ ಎಲ್ಲಿಂತ ಹುಡುಕ್ಲಿ? ಉತ್ತರ ಕೊಡಕ್ಕಾಗದೇ ಇರೋ ಅಂತ ಯಕ್ಷ ಪ್ರಶ್ನೆನೇನು ನಾನು ಕೇಳ್ತಾ ಇಲ್ಲ. ನಿನಗೆ ಉತ್ತರ ಗೊತ್ತಿರೋ ಪ್ರಶ್ನೆನೇ ಕೇಳ್ತಾ ಇದ್ದೀನಿ. ನನ್ನ ಮಗ ನನ್ನ ಹತ್ರ ಬೇಕಾದಷ್ಟು ಸತ್ಯ ಮುಚ್ಚಿಟ್ಟಿರಬಹುದು, ಆದ್ರೆ ನಿನ್ನ ಸ್ನೇಹಿತ ಅನ್ನೋ ಕಾರಣಕ್ಕೆ ನಿನ್ನ ಹತ್ರ ಏನನ್ನೂ ಮುಚ್ಚಿಟ್ಟಿರೋದಿಲ್ಲ. ನಿಜ ಹೇಳು ರಾಮು, ನನ್ನ ಮಗನ್ ಮದುವೆ ಆಗಿದ್ಯಾ? ಅವ್ವ, ಏನಾಯ್ತು? ಯಾಕೆ ಬೇಜಾರ್ ಮಾಡ್ಕೊಂಡಿದ್ದೆ ರಾಮಣ್ಣ? ಅವ ರಾಮಣ್ಣನ್ಗೆ ಏನಾದ್ರು ಬೈದ್ರಾ? ಇಲ್ಲ ಮಗಳೇ, ನಿನ್ನಣ್ಣ ನನ್ನ ಹತ್ರ ಸುಳ್ಳು ಹೇಳ್ತಾ ಇದ್ದಾನೆ ಅಷ್ಟೇ. ಏನಿಲ್ಲ ಚಿನ್ನು, ಅಮ್ಮ ತಮಾಷೆ ಮಾಡ್ತಿದ್ದಾರೆ ಅಷ್ಟೇ. ಮಾತ್ರೆ ತಗೊಳ್ಳಿ ಅಂದೆ, ಬಾಯಿಗೆ ಬಂದಾಗ ಏನೇನೋ ಮಾತಾಡ್ತಿದಾರಪ್ಪ. ಚಿನ್ನು, ಅಲ್ಲಿ ಮಾತ್ರ ಇದೆ, ಅಮ್ಮನ್ ಕೊಟ್ಬಿಡ್ತೀಯಾ? ನಾನು ಬರ್ತೀನಿ. ನೀನುಂಟು, ಅಮ್ಮ ಉಂಟು. ಅವ್ವ, ಏನಿದ್ದು ನಿಮ್ ರಗಳೆ? ಚಿಕ್ಕ ಮಕ್ಕಳ ತರ ಮಾತ್ರೆ ತಗೊಳಲ್ಲ ಅಂತ. ನಿಮ್ಕಿಂತ ನಂಜುಂಡನೇ ಎಷ್ಟೋ ವಾಸಿ. ನೀವು ಯಾರ್ ಮಾತು ಕೇಳಲ್ಲ. ನನಗ್ ಗೊತ್ತು ಮಗನೆ, ನಾನು ಹುಡುಕ್ತಾ ಇರೋ ಸತ್ಯ ನಿನಗ್ ಗೊತ್ತು ಅಂತ ನನಗ್ ಗೊತ್ತು. ಆದ್ರೆ ಯಾಕೆ ಎಲ್ಲ ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ? ಯಾಕೆ ನನ್ನಿಂದ ಎಲ್ಲ ದೂರ ಆಗ್ತಾ ಇದ್ದೀರಾ ಅಂತ ಮಾತ್ರ ಗೊತ್ತು. ಅವ್ವ, ಮಾತ್ರೆ ತಗೊಳ್ಳಿ. ಅವ್ವ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದ್ದಾರೆ? ಅವ್ರ ಮದ್ವೆ ಆಗಿರೋ ವಿಷಯನ ರಾಮಣ್ಣನೇನಾದ್ರೂ ಕೇಳಿದ್ರ? ಪಾಪ ರಾಮಣ್ಣ ಏನ್ ಹೇಳಿರಕ್ ಸಾಧ್ಯ? ಅವ್ರಿಗೇನ್ ಗೊತ್ತು?
ಅವ್ವ, ನೀವ್ ಯಾಕೆ ಇಲ್ದೇ ಇರೋದನ್ನೆಲ್ಲ ಯೋಚನೆ ಮಾಡ್ತಿದ್ದೀರಾ? ಹೀಗೆಲ್ಲ ಮಾಡಿದ್ರೆ ನಿಮ್ ಆರೋಗ್ಯ ಹಾಳಾಗಲ್ವಾ? ಹಾಳಾಗ್ಲಿ ಬಿಡು, ನಾನು ಬದುಕಿದ್ದೇನ್ ಪ್ರಯೋಜನ? ಯಾಕವ್ವ ಅಪ್ಶಕುನ ನುಡಿತೀರಾ? ಮತ್ತಿನ್ನೇನ್ ಮಾಡ್ಲಿ ಚಿನ್ನು, ಮತ್ತಿನ್ನೇನ್ ಮಾಡ್ಲಿ? ಯಾವುದೋ ಒಂದು ಸಣ್ಣ ವಿಷಯ ತಲೆಯಲ್ಲಿದ್ರೆ ರಾತ್ರಿ ಎಲ್ಲ ನಿದ್ದೆ ಬರಲ್ಲ. ಅಂಥದ್ರಲ್ಲಿ ಇರೋ ಒಬ್ಬ ಮಗಂಗೆ ಮೃತ್ಯು ಕಂಟಕ ಇದೆ ಅಂದ್ರೆ, ಶಾಸ್ತ್ರಿಗಳು ಹೇಳ್ದಾಗಿಂದ 10 ನಿಮಿಷನೂ ಕಣ್ಣು ಮುಚ್ಚಿ ನಿದ್ದೆ ಮಾಡಿಲ್ಲ ನಾನು. ಏನೇನೋ ಭಯಾನಕವಾದ ಯೋಚನೆಗಳು ಕಣ್ಣು ಮುಂದೆ ಬಂದು ನಿಲ್ಲತ್ವೆ. ಕಲ್ಪನೆಗೂ ಸಿಗದೆ ಇರೋ ಅಂಥ ಆಘಾತಗಳು ವಾಸ್ತವ ಅನ್ನೋ ಹಾಗೆ ಕಾಣಿಸ್ತಾ ಇವೆ. ಹೇಗ್ ಸಮಾಧಾನವಾಗಿರ್ಲಿ, ಹೇಗ್ ನೆಮ್ಮದಿಯಾಗಿರ್ಲಿ? ನನ್ನ ಮಗ, ಅವನೇ ನನಗೆ ಮುಖ್ಯ, ಅವನೇ ನನಗೆ ಸರ್ವಸ್ವ, ಅವನೇ ನನ್ನ ಉಸಿರು, ಅವನೇ ನನ್ನ ಪ್ರಾಣ. ಅವನಿಲ್ಲ ಅನ್ನೋ ಕನಸು ಕಂಡ್ರು ಎಚ್ಚರಗೊಂಡ ಮರುಕ್ಷಣನೇ ನಾನು ಬದುಕಿರೋದಿಲ್ಲ. ತಾನು ಮುತ್ತೈದೆಯಾಗೆ ಸಾಯ್ಬೇಕು ಅಂತ ಬಯಸ್ತಾಳೆ. ಆದ್ರೆ ನಾನು ನನ್ನ ಬಯಕೆ ಈಡೇರೋದಕ್ಕೆ ಮುಂಚೆನೆ ಆ ಭಾಗ್ಯನ ಕಳ್ಕೊಂಡ್ಬಿಟ್ಟೆ. ಆದ್ರೆ ಕನಸು ಕಾಣೋ ಕಣ್ಣು ಕಳ್ಕೊಂಡಿಲ್ಲ. ಕನಸಲ್ಲೇ ನನ್ನ ಗಂಡನ ಜೊತೆ ಬಾಳ್ವೆ ಮಾಡ್ತಿದ್ದೀನಿ, ನನ್ನ ಮಗನಿಗೋಸ್ಕರ. ಅವನನ್ನ ನಾನೇ ತಂದೆಯಾಗಿ, ನಾನೇ ತಾಯಿಯಾಗಿ ಪೋಷಿಸಬೇಕಿತ್ತು. ಅದಕ್ಕೆ ಬದುಕಿದ್ದೀನಿ. ಮುತ್ತೈದೆ ಸೌಭಾಗ್ಯನ ಕಳ್ಕೊಂಡ ಹಾಗೆ ತಾಯ್ತನನು ಕಳ್ಕೊಳ್ಳೋದಕ್ಕೆ ನಾನು ತಯಾರಿಲ್ಲ.